ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು 2024ನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿ ಅಷ್ಟಮ ಶನಿಯಲ್ಲಿ ಇರ್ತೀರಾ. ಅಷ್ಟಮ ಶನಿಯಲ್ಲಿದ್ದು ಭಾಗ್ಯಸ್ಥಾನದಲ್ಲಿ ರಾಹುಗ್ರಹ, ತೃತೀಯದಲ್ಲಿ ಕೇತು ಅಂತಂದಾಗ ಕರ್ಕಾಟಕ ರಾಶಿಯವರಿಗೆ ತಂದೆಯವರ ಆರೋಗ್ಯದ ಬಗ್ಗೆ ಬಹಳ ಗಮನಿಸಬೇಕಾಗ್ತದೆ. ತಂದೆಯವರ ಆರೋಗ್ಯ ಹಾಳಾಗುವಂಥ ಸಾಧ್ಯತೆ ಇರ್ತದೆ. ಇತ್ತ 3ನೇ ಮನೆಯಲ್ಲಿ ಕೇತು ಅಂದಾಗ ಸಹೋದರಿಯರೊಂದಿಗೆ ಮನಸ್ತಾಪಗಳು ಸಹ ಆಗಬಹುದು. ಈ ಪಿತ್ರಾರ್ಜಿತ ಆಸ್ತಿಗೆ ಹಂಚಿಕೆ ಯಾವುದೇ ಕಾರಣಕ್ಕೂ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಮೊದಲ 4-5 ತಿಂಗಳು ಆಗದಂತೆ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಏಪ್ರಿಲ್ ಮೇ ದಾಟ್ತು ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಆರಂಭವಾಗುತ್ತೆ. ಆ ಗುರುಬಲದಿಂದಾಗಿ ಖಂಡಿತವಾಗಿ ನಿಮ್ಗೆ ಅನುಕೂಲವಾಗುತ್ತೆ. ಸೊ ಮೊದಲ ಒಂದು 4-5 ತಿಂಗಳುಗಳು ತಂದೆಯವರೊಂದಿಗೆ ಜಗಳ, ತಂದೆಯವರಿಗೆ ಅನಾರೋಗ್ಯ ಇದನ್ನೆಲ್ಲ ಕಾಣಬೇಕಾಗ್ತದೆ. ಬಟ್ ತಾಳ್ಮೆ ಇರಬೇಕಾಗತ್ತೆ. ಅಷ್ಟಮ ಶನಿ ಇರೋದ್ರಿಂದಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಜಾಬ್ ರಿಸೈನ್ ಮಾಡಿ ಬಿಸ್ನೆಸ್ ಶುರು ಮಾಡ್ತಕ್ಕಂಥ ಆಲೋಚನೆಗಳು ಮಾಡಬೇಡಿ. ಸಾಲ ಮಾಡಬೇಡಿ, ಸಾಲ ಕೊಡಬೇಡಿ, ಸಾಲ ಕೊಡಿಸ್ಬೇಡಿ. ಇದು ಮೂರರಲ್ಲಿ ಒಂದನ್ನು ಸಹ ದಯವಿಟ್ಟು ಮಾಡಬೇಡಿ. ಹಾಗೂ ರಿಸ್ಕ್ ಆಗಿರ್ತಕ್ಕಂತಹ ರೀತಿಯಲ್ಲಿ ಅಂದರೆ ನಿಮ್ಮ ಸ್ವಿಮ್ಮಿಂಗ್ ಈಜಾಡ್ತಕ್ಕಂಥದ್ದು, ಟ್ರೆಕ್ಕಿಂಗ್ ಬೆಟ್ಟ ಗುಡ್ಡ ಹತ್ತಕ್ಕಂಥದ್ದು, ಆ ಥರದ್ದೆಲ್ಲ ಯಾವುದೇ ಶರೀರಕ್ಕೆ ರಿಸ್ಕ್ ಆಗುವಂಥ ಕೆಲಸಗಳನ್ನು ಕರ್ಕರಾಶಿಯವರು ಮಾಡಬಾರ್ದು 2024ನೇ ಇಸ್ವಿಯಲ್ಲಿ. ಇನ್ನು ಯಾವುದೇ ಶುಭ ಕಾರ್ಯಗಳಾಗಿಲ್ಲ, ಮದುವೆ ಆಗಿಲ್ಲ, ಸಂತಾನಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ ಆಗ್ತಾ ಇಲ್ಲ, ಗೃಹ ನಿರ್ಮಾಣಕ್ಕೆ ಆಗ್ತಾ ಇಲ್ಲ, ಯಾವುದೇ ಕಷ್ಟಗಳಿದೆ ಅಂತಂದ್ರು ಚಿಂತೆ ಮಾಡಬೇಡಿ. ಏಪ್ರಿಲ್ ಮೇ ದಾಟ್ತು ಅಂದರೆ ಲಾಭದಲ್ಲಿ ಭಾಗ್ಯಾಧಿಪತಿ ಗುರು ಬರ್ತಾನೆ. ಆದ್ದರಿಂದ ಖಂಡಿತವಾಗಿ ನಿಮಗೆಲ್ಲ ಅನುಕೂಲಗಳು ಆಗುತ್ತೆ. ಬ್ಯಾಂಕ್ ಲೋನು ಆಗ್ತಾ ಇಲ್ಲ ಅಂದರೆ ಏಪ್ರಿಲ್ ಮೇ ನಂತರ ಸ್ಯಾಂಕ್ಷನ್ ಆಗುತ್ತೆ. ಮನೆ ಭೂಮಿ ಸಿಗ್ತಾ ಇಲ್ವಾ, ಸಿಗುತ್ತೆ. ಗೃಹ ನಿರ್ಮಾಣ ಆಗ್ತಾ ಇಲ್ವಾ, ಆಗುತ್ತೆ. ಮದುವೆ ಆಗ್ತಾ ಇಲ್ವಾ, ಆಗುತ್ತೆ. ಸೊ ಎಲ್ಲವೂ ಸಹ ನಿಮಗೆ ಒಂದು 2024 ಒಂದು ಮಧ್ಯಭಾಗದ ನಂತರ ಚೆನ್ನಾಗಿರೋದ್ರಿಂದಾಗಿ ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ. ಶನೈಶ್ಚರನ ಆರಾಧನೆಯನ್ನು ಜಾಸ್ತಿ ಮಾಡ್ಕೊಳ್ಳಿ. ಅಲ್ಲಿಯ ತನಕ ಸ್ವಲ್ಪ ಕೇರ್ಫುಲ್ ಆಗಿ ಇರಿ. ಪ್ರತಿದಿನವೂ ಸಹ ಕೇರ್ಫುಲ್ ಆಗಿರಬೇಕು. ರಿಸ್ಕಲ್ಲಿ ಕೂಡದಂತಹ ಯಾವ ಕೆಲಸಗಳನ್ನು, ಯಾವ ರಿಸ್ಕಿನ ಆರ್ಥಿಕ ವ್ಯವಹಾರಗಳು, ರಿಸ್ಕಿನ ಶರೀರಕ್ಕೆ ಸಮಸ್ಯೆ ಆಗಬಹುದಾದಂತಹ ಯಾವುದೇ ರಿಸ್ಕನ್ನು ಸಹ ದಯವಿಟ್ಟು ತೆಗೆದುಕೊಳ್ಬೇಡಿ. ಕರ್ಕಾಟಕ ರಾಶಿಯವರು ಎಚ್ಚರ ವಹಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.